ತಮಿಳುನಾಡಿನವರು ಮೇಕೆದಾಟು ವಿರುದ್ಧ ಸಲ್ಲಿಸಿದ್ದ ತಕರಾರು ಮುಖ್ಯ ಅರ್ಜಿ ವಜಾಗಿದೆ. ಅದಕ್ಕೆ ಪುನರ್ ಪರಿಶೀಲನಾ ಅರ್ಜಿ ಕೂಡ ತಮಿಳುನಾಡಿನವ್ರು ಸಲ್ಲಿಸಿದ್ರು, ಅದು ಕೂಡ ವಜಾಗಿದೆ. ಬಹುಶಃ ಮೇಕೆದಾಟಿಗೆ ಇದ್ದಂಥ ಎಡರು ತೊಡರುಗಳು ಸ್ವಲ್ಪ ಕ್ಲಿಯರ್ ಆಗಿದ್ದಾವೆ. ಈಗ ಬಾಕಿ ಏನು ಉಳಿದಿದೆ ಅಂತಂದರೆ, ನಾವು ಕೇಂದ್ರ ನೀರಾವರಿ ಆಯೋಗ, ಪರಿಸರ ಮಾಲಿನ್ಯ ಮಂಡಳಿ, ಫಾರೆಸ್ಟು ಇವರೆಲ್ಲರಿಂದ ನಾವು ಅನುಮತಿ ಪಡೆದು ಮೇಕೆದಾಟು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡೋಂಥ ಕಾಲ ಬಂದಿದೆ. ಆದರೆ ಕರ್ನಾಟಕದವ್ರು ಒಂದು ಕಾವೇರಿ ನದಿ ರಕ್ಷಣಾ ಸಮಿತಿ ಅಂತ ಹೇಳಿ ಮಾಡಿಕೊಂಡು ಈ ರಿವಿಷನ್ ವಜಾ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಒಂದು ಮೊಕದ್ದಮೆಯನ್ನು ಸಲ್ಲಿಸಿದ್ದಾರೆ. ಅದು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಡಿಫೆಕ್ಟ್ ಲಿಸ್ಟಲ್ಲಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಒಂದು ಸಲ ಹೋಯ್ತು ಅಂತಂದರೆ 7-8 ವರ್ಷನಾದರೂ ಪೆಂಡಿಂಗ್ ಇರುತ್ತೆ. ಈ ಅವಧಿನಲ್ಲಿ ಯಾವುದೇ ಆಯೋಗ, ಯಾವುದೇ ಸಮಿತಿಗಳು ನಮಗೆ ಮೇಕೆದಾಟು ಯೋಜನೆಯನ್ನು ಮುಂದುವರಿಸೋದಕ್ಕೆ ಅನುಮತಿ ಕೊಡಲ್ಲ. ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಮ್ಯಾಂಡೇಟ್ರಿ ಆರ್ಡರ್ ಕೊಟ್ಟಿದೆ. ಆ ಮ್ಯಾಂಡೇಟಲ್ಲಿ ಏನಿದೆ, ನೀವು ಈ ಆದೇಶವನ್ನು ಗೆಜೆಟಲ್ಲಿ ಪ್ರಕಟಿಸಬೇಕು ಅಂತ ಕೊಟ್ಟಿದ್ದಾರೆ. ಸೊ ಒಂದು ಸಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಗೆಜೆಟಲ್ಲಿ ಅನೌನ್ಸ್ ಆದರೆ ಅದು ಸುಪ್ರೀಂ ಕೋರ್ಟಿನ ಡಿಕ್ರಿಗೆ ಸಮ ಆಗುತ್ತೆ. ಈಗ ಇದನ್ನು ಗೆಜೆಟ್ಗೆ ಹಾಕಿದ್ದಾರೆ. ಸೊ ಮ್ಯಾಂಡೇಟರಿ ಆರ್ಡರ್ ಪ್ಲಸ್ ಡಿಕ್ರಿ ಮತ್ತು ಎಕ್ಸಿಕ್ಯೂಷನ್ನು ಕೂಡ ಸುಪ್ರೀಂ ಕೋರ್ಟೇ ಮಾಡಿದೆ. ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಮತ್ತು ರೆಗ್ಯುಲೇಟರಿ ಅಥಾರಿಟಿ ಬಾಡಿ ಈ ಆದೇಶಗಳನ್ನ ಎಕ್ಸಿಕ್ಯೂಟ್ ಮಾಡಬೇಕು ನೀವು ಅಂತ ಹೇಳಿ ಸ್ವಂತ ಮೇಲ್ವಿಚಾರಣೆಯಲ್ಲಿ ಯಾರ್ಯಾರಿದ್ದಾರೆ ಸಮಿತಿನಲ್ಲಿ, ಅವರ ಅಧಿಕಾರ ಏನು, ಪ್ರತಿಯೊಂದನ್ನು ನಿರ್ಧಾರ ಮಾಡಿ ಎಕ್ಸಿಕ್ಯೂಷನ್ ಆರ್ಡರ್ ಕೂಡ ಕೊಟ್ಟಿದೆ. ಸೊ 3 ವಿಧವಾದ ಆರ್ಡರ್ಗಳನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಯಾಕೆ ಅದರ ಉದ್ದೇಶ ಏನು ಅಂತಂದರೆ, ಇದು ಮತ್ತೆ ರೀಲಿಟಿಗೇಟ್ ಆಗಬಾರ್ದು, ಯಾವುದೇ ರಾಜ್ಯ ಮತ್ತೆ ಬರಬಾರದು ಅಂತ ಹೇಳಿ ಈ ಥರದ ಒಂದು ಆರ್ಡರ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅದೇ ಮೇಕೆದಾಟಿಗೆ ತಡೆ ಒಡ್ಡೋ ಉದ್ದೇಶ ಇದೆ. ಹೇಳಿದ್ನಲ್ಲ, ಅದೇ ರಕ್ಷಣಾ ಸಮಿತಿ ಹೆಸರಿನಲ್ಲಿ ಹಾಕಿದ್ದಾರೆ. ಆ ಸಮಿತಿಗೆ ಅಧ್ಯಕ್ಷ ರಾಮು, HA ರಾಮು ಅಂತ ಹೇಳಿ ಅದಕ್ಕೆ ಅಧ್ಯಕ್ಷರು. ಕಾರಣ ಏನು ಕೊಟ್ಟು ಹಾಕಿದ್ದಾರೆ ಅಂತಂದರೆ, ಕುಡಿಯೋ ನೀರಿಗೆ ನಮಗೆ ತೊಂದರೆ ಆಗಿದೆ ಅಂತ. ಆರ್ಟಿಕಲ್ 21 ಪ್ರಕಾರ ಈ ದೇಶದಲ್ಲಿ ಹುಟ್ಟಿರೋ ಎಲ್ಲ ವ್ಯಕ್ತಿಗೂ ನೀರು ಮತ್ತು ಗಾಳಿಯ ಸೆಕ್ಯೂರಿಟಿ ಇದೆ. ನಮಗೆ ಈ ಕಾವೇರಿ ತೀರ್ಪಿನಿಂದ ಕುಡಿಯೋ ನೀರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಹಾಕಿದ್ದಾರೆ. ಆರ್ಟಿಕಲ್ 21 ಹಾಕಿದ್ದಾರೆ. ಈ ಕೇಸನ್ನು ಇವರು ಆರ್ಟಿಕಲ್ 32 ಕೆಳಗಡೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹಾಕಿದ್ದಾರೆ. ಮಹಾಪೋಷಕರಾಗಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾರ್ಗದರ್ಶಕರಾಗಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ N. ಗೋಪಾಲ್ಗೌಡ, ಅಧ್ಯಕ್ಷರು HK ರಾಮು, ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನೌಕರರ ಸಂಘ ಬೆಂಗಳೂರು. ಇವರಲ್ಲದೆ ಬ್ರಜೇಶ್ ಕಾಳಪ್ಪ ನ್ಯಾಯವಾದಿ, IAS ಅಧಿಕಾರಿಗಳಾದ ಶ್ರೀ ತಿಮ್ಮೇಗೌಡರು, ಡಾಕ್ಟರ್ C. ಸೋಮಶೇಖರ್, ನಿವೃತ್ತ IPS ಅಧಿಕಾರಿಗಳಾದ ಶ್ರೀ ಮುನಿಕೃಷ್ಣ, ನಿವೃತ್ತ IFS ಅಧಿಕಾರಿಗಳಾದ ಶ್ರೀಕಂಠಯ್ಯ, ಮಾಜಿ ಶಾಸಕರುಗಳಾದ ಶ್ರೀ ತಿಪ್ಪೇಸ್ವಾಮಿ ಹಾಗೂ ನೀರಾವರಿ ತಜ್ಞರು, ಮಾಜಿ ಮುಖ್ಯಮಂತ್ರಿಗಳ ಸಲಹೆಗಾರರು ಆಗಿದ್ದ ನಿವೃತ್ತ ಅಧೀನ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟರಾಮ್, ಶ್ರೀ ಆ ದೇವೇಗೌಡರು, ಶ್ರೀ DS ವೀರಯ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಶ್ರೀ C. ರಾಜಣ್ಣ ಗೌರವಾಧ್ಯಕ್ಷರು, ಶ್ರೀ KT ಚಂದ್ರು ಕಾರ್ಯಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರಾದ ಶ್ರೀ ಅಂದಾನಪ್ಪ, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ T. ನಂಜಪ್ಪ, ಖಜಾಂಚಿಯಾದ ಶ್ರೀ ಜಗದೀಶ್, ಉಪಾಧ್ಯಕ್ಷರಾದ ಶ್ರೀ P. ಗಂಗಾಧರ್ ಗೌಡರು, ವಕೀಲರು, ಕಾನೂನು ಸಲಹೆಗಾರರ ತಂಡದಿಂದ ಶ್ರೀ ಪ್ರದೀಪ್ ಕುಮಾರ್, RLN ಮೂರ್ತಿ, ಮಹಿಳಾ ಪದಾಧಿಕಾರಿಗಳಾದಂಥ ಶ್ರೀ ಗೌರವ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡ, ಯಶೋಧರ ರಾಜಣ್ಣ, ಉಪಾಧ್ಯಕ್ಷರಾದ ಶ್ರೀಮತಿ ಕನ್ಯಾಕುಮಾರಿಯವರು ಇರುತ್ತಾರೆ. ಸರ್, ಈಗ ಈ ಸಮಿತಿಯವರು ಈಗ
ಅರ್ಜಿ ಹಾಕಿದ್ದಾರೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ಅಂದರೆ ಮೇಕೆದಾಟು ಯೋಜನೆ ಅಲ್ಲ, ಮೇಕೆದಾಟು ಯೋಜನೆ ತಡೆಗೆ ಅಂತ ಹಾಕಿಲ್ಲ ಅವರು. ಅದನ್ನೇ ಏನು ತೀರ್ಪು ಸರಿ ಇಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು. ನಮಗೆ ಕುಡಿಯೋ ನೀರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣ ಕೊಟ್ಟು ಕೇಸ್ ಹಾಕಿದ್ದಾರೆ. ಅಂದರೆ ಸರ್ಕಾರ ಏನಾದರೂ ಇದರಲ್ಲಿ ಇನ್ವಾಲ್ವ್ ಇದೆಯಾ? ಈಗ ಅದೇ ನಾನು ಹೇಳಿದ್ನಲ್ಲ, ಇದು ಬೆಂಚ್ಗೆ ಹೋಗಿ ಅಪ್ರೂವಲ್ ಆಗ್ತಿದ್ದಂಗೆ ಮೇಕೆದಾಟು ಯೋಜನೆ ಆಟೋಮೆಟಿಕ್ಕಾಗಿ ನಿಂತೋಗುತ್ತೆ. ಹಂಗಲ್ಲ ಸರ್, ಅದು ಓಕೆ. ಹಾಂ, ಇವರು ಅರ್ಜಿ ಹಾಕೋದ್ರಿಂದ ಸರ್ಕಾರ ಇನ್ವಾಲ್ವ್ ಇದೆಯಾ? ಇಲ್ಲ, ಸರ್ಕಾರ ಭಾಗಿಯಾಗಿಲ್ಲ. ಸರ್ಕಾರದಿಂದ ಇವರು ಅನುಮತಿನೂ ತಗೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ವಸೂಲು ಮಾಡಿದ್ದಾರೆ, ದುಬೈಯಿಂದ ಎಲ್ಲ ಹಣ ಬಂದಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಹತ್ರ ಅದಕ್ಕೆ ಯಾವುದೂ ಸಾಕ್ಷಿ ಇಲ್ಲ. ಜನ ಮಾತಾಡ್ತಾ ಇದ್ದಾರೆ, ಬಟ್ ಹಣ ಕೊಟ್ಟಿರೋ ಕೆಲವರು ನಮ್ಮ ಜೊತೆನೂ ಇದ್ದಾರೆ. ಅವರಿಗೆ ಈಗ ಈ ಕೇಸ್ ಹಾಕಿದ್ದು, ಈ ಸಂದರ್ಭದಲ್ಲಿ ಕೇಸ್ ಹಾಕಿದ್ದು ತಪ್ಪು ಅಂತ ಅನಿಸಿದೆ. ಸರ್ಕಾರ ಒಂದು ಸಮಿತಿಯನ್ನು ನೇಮಿಸಿ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ಅಂತ ನಾನು ಕೋರ್ಕೋತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.